ಭ್ರಷ್ಟಾಚಾರದ ವಿರುದ್ಧ ಬಿಜೆಪಿ ಹೋರಾಟಕ್ಕೆ ಕೋರ್ಟ್ ಸ್ಪಷ್ಟವಾಗಿ ಹೇಳಿದೆ. ಸೈಟ್ಗಳನ್ನ ಲೂಟಿ ಮಾಡಿದರೆ ಅನ್ನೋ ಪದನು ಕೂಡ ಹೇಳಿದ್ದಾರೆ. ಕರಪ್ಷನ್ ಆಗಿರೋದು, ಸ್ವಜನ ಪಕ್ಷಪಾತ ಆಗಿರೋದು ನಿಜ ಅಂತ ಹೇಳಿದ್ದಾರೆ. ಎರಡೂ ಕೋರ್ಟ್ ಹೇಳಿದೆ. ಸೈಟ್ಗಳನ್ನ ನುಂಗಿದ್ರಿ. ಎಷ್ಟು ಭ್ರಷ್ಟಾಚಾರಗಳು ಇನ್ನೂ ಹೊರಗಡೆ ಬರಬೇಕು ನಿಮ್ಗೆ. ಕಪ್ಪು ಚುಕ್ಕೆ ಇಲ್ಲ, ಕಪ್ಪು ಚುಕ್ಕೆ ಇಲ್ಲ. ಎಲ್ಲಿ ಕಪ್ಪು ಚುಕ್ಕೆ ಇನ್ನು ಹುಡುಕಕ್ಕೆ ಆಗೋದಿಲ್ಲ. ನೀವು ಪೂರ್ತಿ ಕರಿ ಬಟ್ಟೆಯನ್ನೇ ಒದ್ದಿದ್ದೀರಿ. ಈಗ ರಾಜ್ಯದ ಜನ ಚೀತು ಅಂತ ಉಗಿತಾ ಇದ್ದಾರೆ. ಅವರು ಬೀದಿಗಿಳಿದು ನಿಮ್ಮ ಪಾರ್ಟಿಯನ್ನ ಬದಲು ಮಾಡೋಕ್ ಮುಂಚೆ ಯು ಶುಡ್ ರಾಜೀನಾಮೆ ಕೊಡಿ. ಇಡೀ ರಾಜ್ಯದ ಅಭಿವೃದ್ಧಿಯನ್ನು ಹಾಳು ಮಾಡಿದ್ರಿ ನೀವು. ಇಡೀ ರಾಜ್ಯದ ನೈತಿಕತೆಯನ್ನು ಅಧಪತನಕ್ಕೆ ದೂಡಿದಿರಿ. ತಕ್ಷಣ ರಾಜೀನಾಮೆ ಕೊಟ್ಟು ಹೊರಬರಬೇಕು ಅಂತ ಹೇಳಿ ನಾವು ಒತ್ತಾಯಿಸ್ತೇವೆ. ಇವತ್ತು ಈ ಕರ್ನಾಟಕ ರಾಜ್ಯದಲ್ಲಿ ಮಾನ ಮರ್ಯಾದೆ ಇಲ್ದಿರೋರು ಸಿದ್ದರಾಮಯ್ಯನವರು, ಲಜ್ಜೆಗೆಟ್ಟ ವ್ಯಕ್ತಿ ಇರೋದ್ರಿದ್ರೆ ಅದು ಸಿದ್ದರಾಮಯ್ಯನವರು. ಇವತ್ತು ನೈತಿಕತೆ ಇಲ್ಲದೆ ಇರುವಂತ ಒಬ್ಬ ರಾಜಕಾರಣಿ ಅಂತಂದ್ರೆ ಅದು ಸಿದ್ದರಾಮಯ್ಯನವರು. ಸಿದ್ದರಾಮಯ್ಯನವರೇ ಸುಮಾರು 40 ವರ್ಷದ ರಾಜಕಾರಣದಲ್ಲಿ ನಿಮ್ಮ ಬಿಳಿ ಬಟ್ಟೆ ಮೇಲೆ ಒಂದೇ ಒಂದು ಇಂಟು ಮಾರ್ಕ್ ಇರಲಿಲ್ಲ. ಈಗ ಇಡೀ ಬಟ್ಟೆನೇ ಕಪ್ಪಾಗಿದೆ. ರಾಜೀನಾಮೆ ಕೊಡಿ, ಈಚೆ ಬನ್ನಿ. ಈ ಕಡೆ ಸೈಟು ಇಲ್ಲ, ಮುಖ್ಯಮಂತ್ರಿಯ ಸೀಟು ಇಲ್ಲ ಅನ್ನುವಂತ ಪರಿಸ್ಥಿತಿಗೆ ಇವತ್ತು ಮುಖ್ಯಮಂತ್ರಿಗಳು ತಲುಪಿದ್ದಾರೆ. ಬೆಂಗಳೂರಿನಲ್ಲಿ ಎಷ್ಟು ಹೆಗ್ಗಣಗಳದಾವು ಅಷ್ಟು ಪ್ರಮಾಣದ ಹಗರಣಗಳನ್ನ ಸಿದ್ದರಾಮಯ್ಯನವರ ಸರ್ಕಾರ ಮಾಡಿತ್ತು. 63 ಕೋಟಿ ರೂಪಾಯಿ ಬೆಲೆ ಬಾಳ್ತಕ್ಕಂತ ಸಾರ್ವಜನಿಕ ಆಸ್ತಿಯನ್ನ ನುಗ್ಗಿದ್ದು ಇದು ಹಗರಣ ಅಲ್ಲ. ಸಿದ್ದರಾಮಯ್ಯನವರೇ ಕೊಡಲೇಬೇಕು, ಕೊಡಲೇಬೇಕು. ಭ್ರಷ್ಟ